ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಹಳನೇ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ಆಗಿದೆ. ಬ್ರಹ್ಮ ಹೆಣ್ಣನ್ನ ಸೃಷ್ಟಿ ಮಾಡಿದ ರಹಸ್ಯವನ್ನ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೆಣ್ಣನ್ನ ಅರ್ಥ ಮಾಡಿಕೊಳ್ಳಲು ಯಾರಿಂದನೂ ಕೂಡ ಸಾಧ್ಯ ಆಗೋಲ್ಲ. ಹೆಣ್ಣಿನ ಸೃಷ್ಟಿಕರ್ತ ಬ್ರಹ್ಮದೇವರಿಗೂ ಕೂಡ ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳಲು ಸಾಧ್ಯ ಆಗ್ಲಿಲ್ಲ. ಹೆಣ್ಣನ್ನ ಚಂಚಲೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹಾಗಾದ್ರೆ ಬ್ರಹ್ಮದೇವ ಹೆಣ್ಣನ್ನ ಸೃಷ್ಟಿ ಮಾಡಿದ್ದು ಯಾಕೆ ಮತ್ತು ಹೆಣ್ಣನ್ನ ಸೃಷ್ಟಿ ಮಾಡಲು ಬ್ರಹ್ಮದೇವನು ತುಂಬಾ ಸಮಯಗಳನ್ನು ತೆಗೆದುಕೊಳ್ಳಲು ಕಾರಣವೇನು, ಮತ್ತೆ ಹೆಣ್ಣಿನ ರಚನೆಯ ವೇಳೆಯಲ್ಲಿ ಬ್ರಹ್ಮದೇವ ಮತ್ತೆ ದೇವದೂತರ ಮಧ್ಯೆ ನಡೆದ ಮಾತುಕತೆ ಎಷ್ಟು ಅದ್ಭುತವಾಗಿತ್ತು ಅಂತ ಕೇಳಿದರೆ ನಿಮ್ಗೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ. ಈ ಜಗತ್ತು ಎಲ್ಲರಿಗೂ ಕೂಡ ಒಂದು ನಿಗೂಢವಾದ ಪ್ರಶ್ನೆ ಅಂತ ಆಗಿದೆ. ಹಾಗೆ ಈ ಜಗತ್ತಿನಲ್ಲಿ ಇನ್ನೂ ಕೂಡ ಈ ಜಗತ್ತಿನ ಕೆಲವು ಸೃಷ್ಟಿಯ ಬಗ್ಗೆ ಉತ್ತರ ಯಾರಿಗೂ ಕೂಡ ಸಿಕ್ಕಿಲ್ಲ. ಮತ್ತೆ ಜನಗಳಲ್ಲಿ ಸದಾ ಕಾಡುವ ಪ್ರಶ್ನೆ ಅಂದ್ರೆ ಈ ಜಗತ್ತಿಗೆ ಮೊದಲು ಬಂದಿದ್ದು ಹೆಣ್ಣ ಅಥವಾ ಗಂಡ ಎಂದು. ಇನ್ನು ಇಡೀ ಜಗತ್ತನ್ನ ಕೇವಲ 1 ನಿಮಿಷದಲ್ಲಿ ಸೃಷ್ಟಿ ಮಾಡಿದ ಬ್ರಹ್ಮದೇವರಿಗೆ ಹೆಣ್ಣನ್ನ ಸೃಷ್ಟಿ ಮಾಡಲು 6 ದಿನಗಳು ಕಳೆದರೂ ಸಾಧ್ಯವಾಗಲಿಲ್ವಂತೆ. ಹಾಗಾದ್ರೆ ಹೆಣ್ಣನ್ನು ಸೃಷ್ಟಿ ಮಾಡಲು ಬ್ರಹ್ಮದೇವ ಅಷ್ಟು ಸಮಯ ತೆಗೆದುಕೊಳ್ಳಲು ಬಲವಾದ ಕಾರಣ ಏನು ಅಂತ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಬ್ರಹ್ಮದೇವನು ಹೆಣ್ಣನ್ನ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿ 6 ದಿನಗಳು ಕಳೆದು ಹೋಗಿತ್ತು. ಆದ್ರೂ ಕೂಡ ಹೆಣ್ಣಿನ ರಚನೆ ಪೂರ್ತಿಯಾಗಿ ಇರಲಿಲ್ಲ. ಇದನ್ನ ಕಂಡು ಆಶ್ಚರ್ಯವಾದ ದೇವದೂತರು ಬ್ರಹ್ಮದೇವನ ಹತ್ತಿರ ಬಂದು, ಹೋ ಬ್ರಹ್ಮದೇವ, ಇಡೀ ಜಗತ್ತನ್ನ 1 ನಿಮಿಷದಲ್ಲಿ ಸೃಷ್ಟಿ ಮಾಡಿದಂತ ನೀವು ಕೇವಲ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಲು ಇಷ್ಟು ಸಮಯ ಯಾಕೆ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ದೇವದೂತರು ಬ್ರಹ್ಮದೇವರನ್ನ ಕೇಳ್ತಾರೆ. ಆಗ ಬ್ರಹ್ಮದೇವನು, ದೇವದೂತರೆ, ನಿಮಗೆ ಹೆಣ್ಣಿನ ಬಗ್ಗೆ ತಿಳಿದಿದೆಯಾ? ಒಬ್ಬ ಹೆಣ್ಣು ಯಾವುದೇ ಕಷ್ಟದ ಸಮಯದಲ್ಲಾಗಲಿ ಯಾವುದೇ ಕಷ್ಟದ ಸಂದರ್ಭದಲ್ಲಾಗಲಿ ಕುಗ್ಗುವುದಿಲ್ಲ ಮತ್ತು ಪರಿಸ್ಥಿತಿ ಒಳ್ಳೆಯದಿರಲಿ ಅಥವಾ ಕೆಟ್ಟದ್ದಿರಲಿ ಹೆಣ್ಣು ಯಾವತ್ತಿಗೂ ಕೂಡ ಸೋಲುವುದಿಲ್ಲ. ಈಗ ನೀವೇ ಹೇಳಿ ದೇವದೂತಿಗೆ, ಇಂತಹ ಅದ್ಭುತವನ್ನ ಸೃಷ್ಟಿ ಮಾಡಲು ಸಮಯ ಬೇಕಾ ಅಥವಾ ಬೇಡವೆಂದು ದೇವದೂತರಿಗೆ ಬ್ರಹ್ಮದೇವನೇ ಪ್ರಶ್ನೆ ಮಾಡುತ್ತಾರೆ. ಆಗ ದೇವದೂತರು, ಬ್ರಹ್ಮದೇವ, ಈಕೆಗೆ ಇರುವ 2 ಕೈಗಳಿಂದ ಇಷ್ಟೆಲ್ಲ ಹೇಗೆ ಮಾಡುವುದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರಿಸಿದ ಬ್ರಹ್ಮದೇವ, ಖಂಡಿತ ಸಾಧ್ಯವಿದೆ. ಇದೇ ಕಾರಣದಿಂದ ಹೆಣ್ಣಿನ ಸೃಷ್ಟಿಯನ್ನ ತುಂಬಾ ಶ್ರೇಷ್ಠವಾದ ಸೃಷ್ಟಿ ಅಂತ ಹೇಳಲಾಗುತ್ತದೆ. ಆಗ ದೇವದೂತರು ತುಂಬಾ ಕುತೂಹಲದಿಂದ ಅರ್ಧಂಬರ್ಧ ರಚನೆಯಾಗಿದ್ದಂತ ಹೆಣ್ಣಿನ ದೇಹವನ್ನ ಮುಟ್ಟುತ್ತಾರೆ. ಆಗ ಹೆಣ್ಣಿನ ದೇಹ ತುಂಬಾ ಮೃದುವಾಗಿರುವುದನ್ನ ಕಂಡು, ಇಷ್ಟು ಮೃದುವಾದ ಹೆಣ್ಣು ಹೇಗೆ ಅದನ್ನೆಲ್ಲ ನಿಭಾಯಿಸುತ್ತಾಳೆ ಎಂದು ಬ್ರಹ್ಮದೇವನಿಗೆ ದೇವದೂತರು ಕೇಳ್ತಾರೆ. ಆಗ ಬ್ರಹ್ಮದೇವನು, ಈಕೆಯ ಶರೀರ ಮತ್ತು ನಡವಳಿಕೆ ತುಂಬಾ ಮೃದು, ಆದ್ರೆ ಒಳಗಿನಿಂದ ಅಷ್ಟೇ ಗಟ್ಟಿಯ ಮನಸ್ಸಿನವಳಾಗಿರುತ್ತಾಳೆ. ಈಗ ನಿಮಗೆ ಹೇಗೆ ಆಶ್ಚರ್ಯವಾಗುತ್ತಿದೆಯೋ ಹಾಗೆ ಮುಂದೆ ಎಲ್ಲರಿಗೂ ಕೂಡ ಅಷ್ಟೇ ಆಶ್ಚರ್ಯವಾಗುತ್ತದೆ. ಮುಂದುವರಿಸುತ್ತಾ, ಹೆಣ್ಣಿನಷ್ಟು ಮೃದುವಾದ ವಸ್ತು ಯಾವುದೂ ಇಲ್ಲ, ಅದೇ ರೀತಿ ಈಕೆಯಷ್ಟು ದೃಢವಾದ ವಸ್ತು ಬೇರೊಂದಿಲ್ಲ ಎಂದು ಹೇಳುತ್ತಾರೆ ಬ್ರಹ್ಮದೇವ. ಆಗ ದೇವದೂತರು ಇನ್ನೂ ಆಶ್ಚರ್ಯಚಕಿತರಾಗಿ ಆ ಹೆಣ್ಣಿನ ಹತ್ತಿರ ಹೋಗಿ ಅವಳ ಕೆನ್ನೆ ಮುಟ್ಟುತ್ತಾರೆ. ಆಗ ಅವಳ ಕಣ್ಣಿನಿಂದ ಗಳಗಳನ್ನೇ ನೀರು ಹರಿದು ಬರುತ್ತೆ. ಆಗ ಗಾಬರಿಗೊಂಡ ದೇವದೂತರು, ಇದೇನಿದು ಬ್ರಹ್ಮದೇವ, ಈ ಹೆಣ್ಣಿನ ಕಣ್ಣಿನಿಂದ ಈ ರೀತಿ ನೀರು ಹರಿದು ಬರುತ್ತಿದೆಯಲ್ಲ ಎಂದು ಕೇಳಿದಾಗ ಬ್ರಹ್ಮನು ಮುಗುಳ್ನಗುತ್ತಾ ಈಕೆಗೆ ತುಂಬಾ ನೋವಾಗದಾಗ ಮತ್ತು ಸಹಿಸಿಕೊಳ್ಳಲು ಸಾಧ್ಯವಾಗದಾಗ ತನ್ನೆಲ್ಲ ನೋವನ್ನು ಕಣ್ಣೀರಿನ ಮೂಲಕ ಹೊರಹಾಕುತ್ತಾಳೆ ಮತ್ತು ಎಲ್ಲವನ್ನು ಮರೆತು ಬೇಗನೆ ಸದೃಢ ಮನಸ್ಸನ್ನು ಹೊಂದುತ್ತಾಳೆ ಎಂದು ಬ್ರಹ್ಮದೇವನು ಹೆಣ್ಣಿನ ಸೃಷ್ಟಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ. ಈಗ ಅತಿ ಮುಖ್ಯವಾಗಿ ಹೆಂಗಸರು ತಿಂಗಳಿಗೊಮ್ಮೆ ಮುಟ್ಟಾಗಲು ಕಾರಣವೇನು, ಹಾಗೆ ಅತಿಯಾಗಿ ನೋವನ್ನು ಅನುಭವಿಸಲು ಕಾರಣವೇನು, ಅವರು ಈ ರೀತಿಯಾದ ಒಂದು ಶಾಪವನ್ನ ಯಾಕೆ ಪಡ್ಕೊಂಡಿದ್ದಾರೆ ಅಂತ ಹೀಗೆ ನೋಡೋಣ. ಮಹಿಳೆಯರು ಅಂದರೆ ನಮ್ಮ ಅಕ್ಕ, ತಂಗಿ, ತಾಯಿ ಇವರೆಲ್ಲರೂ ಬರುತ್ತಾರೆ. ಅಂದ್ರೆ ಮಹಿಳೆಯರು ತಿಂಗಳಿಗೊಮ್ಮೆ ತುಂಬಾ ನೋವನ್ನ ಅನುಭವಿಸುತ್ತಾರೆ. ಆದರೆ ಈ ರೀತಿ ಅವರು ಮುಟ್ಟಾಗೋಕೆ ಕಾರಣ ಏನು ಅಂದರೆ, ಭಾಗವತ ಪುರಾಣದ 6ನೇ ಸ್ಕಂದದ 9ನೇ ಅಧ್ಯಾಯದ ಪ್ರಕಾರ ಒಮ್ಮೆ ದೇವಗುರುವಾದ ಬೃಹಸ್ಪತಿಗೆ ಇಂದ್ರ ಮತ್ತು ದೇವತೆಗಳು ಅವಮಾನವನ್ನ ಮಾಡ್ತಾರೆ. ಈ ಅವಮಾನದಿಂದ ಬೃಹಸ್ಪತಿಗಳು ಸ್ವರ್ಗಲೋಕದಿಂದಲೇ ಹೊರ ನಡೆಯುತ್ತಾರೆ. ಈ ವಿಷಯವನ್ನ ತಿಳಿದ ರಾಕ್ಷಸರು ಸ್ವರ್ಗಲೋಕವನ್ನ ವಶಪಡಿಸಿಕೊಳ್ಳಬೇಕು ಅನ್ನೋ ಆಸೆಯಿಂದ ದೇವಾನುದೇವತೆಗಳ ಮೇಲೆ ದಾಳಿ ಮಾಡಿ ಇಂದ್ರನನ್ನೇ ಸ್ವರ್ಗಲೋಕದಿಂದ ಹೊರಗಟ್ಟಿ ಸ್ವರ್ಗಲೋಕದಲ್ಲಿ ತಮ್ಮ ಅಟ್ಟಹಾಸವನ್ನ ಮೆರೆಯುತ್ತಾರೆ. ನಂತರ ಇಂದ್ರ ಮತ್ತು ಎಲ್ಲ ದೇವತೆಗಳು ಬ್ರಹ್ಮನ ಹತ್ತಿರ ಹೋಗಿ ನಡೆದ ವಿಷಯವನ್ನ ತಿಳಿಸ್ತಾರೆ. ಆಗ ಬ್ರಹ್ಮದೇವನು, ಇದಕ್ಕಿರುವುದು ಒಂದೇ ದಾರಿ, ನೀವು ವಿಶ್ವರೂಪ ಮಹರ್ಷಿಗಳನ್ನ
ಅವರನ್ನ ಗುರುಗಳನ್ನಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಆಗ ಇಂದ್ರ ಮತ್ತು ದೇವಾನುದೇವತೆಗಳು ಸ್ವರ್ಗ ರೂಪ ಮಹರ್ಷಿಗಳ ಹತ್ತಿರ ಹೋಗಿ ನೀವು ಸ್ವರ್ಗವನ್ನು ನಮಗೆ ಹಿಂಪಡೆಯಲು ಸಹಾಯ ಮಾಡಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಇದಕ್ಕೆ ಪರಿಹಾರವಾಗಿ ವಿಶ್ವರೂಪನು ತನ್ನ ತಪೋಬಲದ ನಾರಾಯಣಿ ವಿದ್ಯೆಯನ್ನ ಬಳಸಿ ರಾಕ್ಷಸರಿಂದ ಸ್ವರ್ಗ ಲೋಕವನ್ನ ಮತ್ತೆ ಇಂದ್ರ ಮತ್ತು ದೇವಾನುದೇವತೆಗಳಿಗೆ ಹಿಂದಿರುಗಿಸಿಕೊಡುತ್ತಾರೆ. ಆದರೆ ವಿಶ್ವರೂಪರು ಮಾಡಿದ್ದ ಸಹಾಯಕ್ಕೆ ಇಂದ್ರದೇವನು ಮಾಡಿದ್ದೇನು ಗೊತ್ತಾ? ಹೀಗೆ ಒಂದು ಸಾರಿ ವಿಶ್ವರೂಪನು ದೇವತೆಗಳಿಗೆ ಯಜ್ಞವನ್ನ ಮಾಡುತ್ತಾ ದೇವತೆಗಳ ಜೊತೆಯಲ್ಲಿ ರಾಕ್ಷಸರಿಗೂ ಕೂಡ ಆಹುತಿಯನ್ನ ಸಮರ್ಪಿಸುತ್ತಾನೆ. ಆದರೆ ರಾಕ್ಷಸರಿಗೆ ಆಹುತಿಯನ್ನ ಸಮರ್ಪಿಸುವುದನ್ನ ದೇವತೆಗಳಿಗೆ ಮಾಡಿದ ಅಪವಾದವೆಂದು ಮಾಡುತ್ತಾ ಭಾವಿಸುತ್ತಾ ಇಂದ್ರದೇವ. ಹಾಗೆ ವಿಶ್ವರೂಪನು ಧರ್ಮದ ಮಾರ್ಗದಲ್ಲಿದ್ದು ದ್ರೋಹವನ್ನ ಮಾಡುತ್ತಿದ್ದಾನೆ ಎಂಬ ಕೋಪದಿಂದ ಇಂದ್ರನು ವಿಶ್ವರೂಪನನ್ನು ಕೊಂದು ಬಿಡುತ್ತಾನೆ. ಇದರಿಂದ ಇಂದ್ರನು ಗುರುಹತ್ಯೆಯ ಶಾಪಕ್ಕೆ ಗುರಿಯಾಗುತ್ತಾನೆ. ಆ ಶಾಪ ಇಂದ್ರನನ್ನ ಬೆನ್ಬಿಡದೆ ಕಾಡುತ್ತೆ. ಇದರಿಂದ ಇಂದ್ರನು ಒಂದು ಸರೋವರದಲ್ಲಿ ಬಚ್ಚಿಟ್ಟುಕೊಂಡು ತುಂಬಾ ವರ್ಷಗಳವರೆಗೆ ವಿಷ್ಣುವಿನ ಕುರಿತು ತಪಸ್ಸನ್ನ ಮಾಡ್ತಾನೆ. ಇಂದ್ರದೇವನ ತಪಸ್ಸಿಗೆ ಮಹಾವಿಷ್ಣುವು ಒಲಿದು ಪ್ರತ್ಯಕ್ಷನಾಗಿ ಇಂದ್ರದ ಪಾಪದ ಶಾಪವನ್ನ ಬಗೆಹರಿಸಲು 4 ಭಾಗವನ್ನಾಗಿ ಮಾಡಿ 1ನೇ ಶಾಪದ ಭಾಗವನ್ನ ಮರಕ್ಕೆ, 2ನೇ ಶಾಪದ ಭಾಗವನ್ನ ಭೂಮಿ ತಾಯಿಗೆ, 3ನೇ ಪಾಪದ ಭಾಗವನ್ನ ನೀರಿಗೆ, ಇನ್ನು 4ನೇ ಪಾಪದ ಭಾಗವನ್ನ ಸ್ತ್ರೀಯರಿಗೆ ಹಂಚುತ್ತಾನೆ. ಆದರೆ ಇಂದ್ರನ ಶಾಪದ ಭಾಗವನ್ನ ತೆಗೆದುಕೊಳ್ಳಲು ಒಪ್ಪಿದ್ದ ಮರ, ನೀರು, ಭೂಮಿ ತಾಯಿ ಮತ್ತು ಸ್ತ್ರೀ ಶಾಪದ ಜೊತೆಗೆ ವರವನ್ನು ಕೂಡ ನಮಗೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಆ ಶಾಪದ ಜೊತೆಗೆ ವರವನ್ನು ಕೂಡ ವಿಷ್ಣುವು ಮುಂದಾಗುತ್ತಾನೆ. ಇಂದ್ರನ ಪಾಪವನ್ನ ಭೂಮಿ ತಾಯಿ ತೆಗೆದುಕೊಂಡಿದ್ದರಿಂದ ಭೂಮಿ ತಾಯಿಯು ಕೆಲವೊಂದು ಕಡೆ ಬಂಜೆಯಾದಳು. ಇದರಿಂದ ಭೂಮಿ ತಾಯಿಗೆ ದೊರೆತಂತ ವರವೇನೆಂದರೆ ಭೂಮಿ ತಾಯಿಯು ಎಲ್ಲೆಲ್ಲಿ ಬಂಜೆಯಾಗಿರುತ್ತಾಳೋ, ಎಲ್ಲೆಲ್ಲಿ ಬರಡಾಗಿರುತ್ತಾಳೋ ಸಮಯಾನುಸಾರವಾಗಿ ಮತ್ತೆ ಆ ಭೂಮಿಯಲ್ಲಿ ಚಿಗುರೊಡೆದು ಅಂದವಾಗಿ ಹಚ್ಚ ಹಸಿರಾಗುವುದು ಎಂಬ ವರ ಕೊಡುತ್ತಾನೆ. ನಂತರ 2ನೇ ಪಾಪವನ್ನ ಪಡೆಯಲು ಒಪ್ಪಿಕೊಂಡಿದ್ದಂತ ವೃಕ್ಷ ಅಥವಾ ಮರದಲ್ಲಿ ಅಂಟು ಹೊರಬರೋದು, ಎಲೆಗಳು ಉದುರೋದು, ಕೊಂಬೆಗಳು ಒಣಗೋಕೆ ಶುರುವಾಗುತ್ತೆ. ಇದರ ಪ್ರತಿಫಲವಾಗಿ ಮರದ ಯಾವುದೇ ಕೊಂಬೆಯನ್ನು ಕಡಿದರೂ ಕೂಡ ಮತ್ತೆ ಅದು ಚಿಗುರುತ್ತದೆ ಎಂಬ ವರವನ್ನು ಕೊಡುತ್ತಾನೆ. ಮತ್ತೆ ಇಂದ್ರನ 3ನೇ ಭಾಗದ ಪಾಪವನ್ನ ಸ್ವೀಕರಿಸಲು ಒಪ್ಪಿಕೊಂಡಿದ್ದಂತ ನೀರು ಸಮುದ್ರದಲ್ಲಿ ಅಲೆಗಳು, ನೊರೆಗಳು ಬರುವುದಕ್ಕೆ ಶುರುವಾಗುತ್ತೆ. ಅದರ ಪ್ರತಿಫಲವಾಗಿ ಯಾವುದೇ ವಸ್ತುವನ್ನ ಸ್ವಚ್ಛಗೊಳಿಸುವಂತ ಸಾಮರ್ಥ್ಯವನ್ನ ಮತ್ತೆ ನೀರು ಮತ್ತೊಮ್ಮೆ ವರವನ್ನ ಕೊಡುತ್ತಾನೆ. ಇನ್ನು ಇಂದ್ರನ ಭಾಗದ ಕೊನೆಯ ಶಾಪವನ್ನ ಸ್ವೀಕರಿಸಲು ಒಪ್ಪಿಕೊಂಡಿದ್ದರಿಂದಲೇ ಸ್ತ್ರೀಯರು ಪ್ರತಿ ತಿಂಗಳು ಮುಟ್ಟಿನ ನೋವನ್ನ ಅನುಭವಿಸಬೇಕಾಗುತ್ತೆ. ಇದಕ್ಕೆ ಪ್ರತಿಫಲವಾಗಿ ಸ್ತ್ರೀಯರು ಪುರುಷರ ಜೊತೆ ದೇಹವನ್ನ ಹಂಚಿಕೊಂಡಾಗ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚು ಸುಖವನ್ನ ಅನುಭವಿಸುತ್ತಾರೆ ಎಂಬ ವರವನ್ನ ಕೊಡಲಾಗುತ್ತೆ. ಈಗ ಗೊತ್ತಾಯ್ತಲ್ವಾ ಸ್ತ್ರೀಯರು ಮುಟ್ಟಿನ ನೋವನ್ನ ಅನುಭವಿಸುವ ಹಿಂದೆ ಇರುವ ಕಾರಣವೇನು ಅಂತ. ಹಾಗೆ ಬ್ರಹ್ಮದೇವನು ಹೆಣ್ಣನ್ನ ಸೃಷ್ಟಿ ಮಾಡಲು ಏನೆಲ್ಲ ಅದ್ಭುತಗಳು ನಡೆದಿತ್ತು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.